ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ದಿ ಬೆಸ್ಟ್ ಪೆನ್ನಿ ಸ್ಟಾಕ್ಗಳ ಮಾಹಿತಿ ಇದೆ. ಸೆಕ್ಟರ್ ಯಾವುದಂದರೆ ರಿನ್ಯೂಯಬಲ್ ಎನರ್ಜಿ. ಹೌದು ಸ್ನೇಹಿತರೆ, ರಿನ್ಯೂಯಬಲ್ ಎನರ್ಜಿಯ ಕೆಲವೊಂದಿಷ್ಟು ಪೆನ್ನಿ ಸ್ಟಾಕ್ಗಳ ಮಾಹಿತಿ ಇದೆ, ನೋಡೋಣ ಬನ್ನಿ. ಓರಿಯೆಂಟ್ ಗ್ರೀನ್ ಪವರ್ ಕಂಪ್ನಿ ಲಿಮಿಟೆಡ್. ಹೌದು, ಮೊದಲನೇ ಸ್ಟಾಕ್ ಬಂದುಬಿಟ್ಟು ಓರಿಯೆಂಟ್ ಗ್ರೀನ್ ಪವರ್ ಕಂಪ್ನಿ ಲಿಮಿಟೆಡ್ಡು. ಇದು ಕೂಡ ಸೋಲಾರ್ ಮತ್ತು ವಿಂಡ್ ಎನರ್ಜಿಯಲ್ಲಿ ಇನ್ವಾಲ್ವ್ ಆಗಿದೆ. ಹಾಗೆ ಇದು ಓನ್ ಪ್ರೊಡಕ್ಷನ್ ಕೂಡ ಮಾಡ್ತಾ ಇದೆ. ಜೊತೆಗೆ EPC ಅಂದರೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್, ಕನ್ಸ್ಟ್ರಕ್ಷನ್, ಬೇರೆ ಕಂಪ್ನಿಗಳ ಆರ್ಡರ್ ತೊಗೊಂಡ್ಬಿಟ್ಟು ಅವುಗಳನ್ನು ಕೂಡ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ. ನೋಡಿ, ಇದ್ರದ್ದು ಬಿಸ್ನೆಸ್ ಪ್ರೊಡಕ್ಟ್ಸ್ ನೋಡೋದಾದರೆ, ಕಂಪ್ನಿ ಈಸ್ ಇನ್ ದ ಬಿಸ್ನೆಸ್ ಆಫ್ ಜನರೇಟಿಂಗ್ ಆ್ಯಂಡ್ ಸೆಲ್ಲಿಂಗ್ ಪವರ್ ಥ್ರೂ ವಿಂಡ್ ಎನರ್ಜಿ ಸೋರ್ಸಸ್. ಇಟ್ಸ್ ವಿಂಡ್ ಎನರ್ಜಿ ಪ್ಲಾಂಟ್ಸ್ ಆರ್ ಲೊಕೇಟೆಡ್ ಇನ್ ತಮಿಳುನಾಡು, ಕರ್ನಾಟಕ ಮತ್ತು ಗುಜರಾತ್. ಮತ್ತು ಮಿಕ್ಸ್ ರೆವೆನ್ಯೂ ಇದೆ. ಕಂಪ್ನಿ ಜನರೇಟ್ಸ್ ಎ ಮೇಜರ್ ಪಾರ್ಟ್ ಆಫ್ ಇಟ್ಸ್ ಇನ್ಕಮ್ ಫ್ರಾಮ್ ಸೇಲ್ಸ್ ಆಫ್ ಪವರ್ ಆ್ಯಂಡ್ ಸ್ಮಾಲ್ ಪಾರ್ಟ್ ಆಫ್ ಟ್ರೇಡಿಂಗ್ ಇನ್ REC ಕಂಪ್ನಿಯಲ್ಲಿ ಒಂದು ಪ್ರೊಕ್ಯೂರ್ಮೆಂಟ್ ಮಾಡುತ್ತೆ. ಸೇಲ್ ಆಫ್ ಪವರ್ನಿಂದ ಆಲ್ಮೋಸ್ಟ್ ಆಲ್ 93% FY 23ಯಲ್ಲಿ, 83% 22ಅಲ್ಲಿ ಈ ಥರ ಬಂದಿದೆ ಸ್ನೇಹಿತರೆ. ಮತ್ತು ವಿಂಡ್ ಪವರ್ ಕೆಪಾಸಿಟಿ ಏನು ಮಾಡಿದ್ದಾರೆ ನೋಡಿ. ದ ಕಂಪ್ನಿ ಹ್ಯಾಸ್ ಆ್ಯನ್ ಇನ್ಸ್ಟಾಲ್ಡ್ ಆಪರೇಷನಲ್ ಕೆಪಾಸಿಟಿ ಆಫ್ 402 megawatt of wind generators as 22 year financial year 22, including a 10.5 megawatt wind power plant in Croatia, Europe. ನೋಡಿ, ಕ್ರೊಯೇಷಿಯಾ ಯುರೋಪ್ನಲ್ಲಿ ಕೂಡ ಸೆಟಪ್ ಮಾಡಿದ್ದಾರೆ. ಮತ್ತು ಫೈನಾನ್ಷಿಯಲ್ 23ರಲ್ಲಿ ಒನ್ ಆಫ್ ದ ಸಬ್ಸಿಡೈರೀಸ್ ಆಫ್ ದ ಕಂಪ್ನಿ ಬೀಟಾ ವಿಂಡ್ ಫಾರ್ಮ್ ಹ್ಯಾವಿಂಗ್ 129.3 megawatt of its capacity registered under renewable energy certificates REC scheme opted out of the scheme. ಓಕೆ, ಈ ಥರ ಒಂದು ಬಿಸ್ನೆಸ್ ಇದೆ. ಮತ್ತು ಎಕ್ಸ್ಪ್ಯಾಂಡ್ ಕೂಡ ಮಾಡ್ತಾ ಇದ್ದಾರೆ. ಕಂಪ್ನಿ ಕೆಪಾಸಿಟಿ ಕೂಡ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರೆ. ಕಂಪ್ನಿ ಈಸ್ ಪ್ಲ್ಯಾನಿಂಗ್ ಟು ಇನ್ಕ್ರೀಸ್ ಇಟ್ಸ್ ಕೆಪಾಸಿಟಿ. ದಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂದರೆ ಬಿಸ್ನೆಸ್ ಜಾಸ್ತಿ ಸಿಕ್ಕಂಗೆ ಕಂಪ್ನಿ ಗ್ರೋ ಆಗುತ್ತೆ. ಕಂಪ್ನಿ ಗ್ರೋ ಆದಂಗೆ ಕಂಪ್ನಿಗೆ ಪ್ರಾಫಿಟ್ ಆಗುತ್ತೆ. ಕಂಪ್ನಿಗೆ ಪ್ರಾಫಿಟ್ ಆದರೆ ಆಟೋಮೆಟಿಕ್ಲಿ ಶೇರ್ ಪ್ರೈಸು ಜಂಪ್ ಆಗುತ್ತೆ. ಹೀಗಾಗಿ ಎಕ್ಸ್ಪ್ಯಾನ್ಷನ್ ಆಫ್ ದ ಬಿಸ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯಾವುದೇ ಬಿಸ್ನೆಸ್ನಲ್ಲಿ ಆಗಿರಲಿ. ಕಂಪ್ನಿ ಈಸ್ ಪ್ಲ್ಯಾನಿಂಗ್ ಟು ಇನ್ಕ್ರೀಸ್ ಇಟ್ಸ್ ಕೆಪಾಸಿಟಿ ಟು 1 gigawatt. ನೋಡಿ, 400 ಮೆಗಾವ್ಯಾಟ್ ಇತ್ತು. 400 ಮೆಗಾವ್ಯಾಟ್ನಿಂದ 1000 ಮೆಗಾವ್ಯಾಟ್ ಮಾಡ್ಬೇಕಂತ ಅಂದರೆ 1 gigawatt ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ಎಕ್ಸ್ಪ್ಯಾನ್ಷನ್ ಪ್ಲ್ಯಾನಿಂಗ್ ಈಸ್ ನೋಡಿ, ಎಕ್ಸ್ಪ್ಯಾನ್ಷನ್ ಪ್ಲ್ಯಾನಿಂಗ್ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಎಕ್ಸ್ಪ್ಯಾನ್ಷನ್ ಪ್ಲ್ಯಾನಿಂಗ್ ಇದೆ. 1 gigawatt ಅಂದರೆ ಓಕೆ, ದೊಡ್ಡದು, ತುಂಬ ದೊಡ್ಡ ಒಂದು ಎಲೆಕ್ಟ್ರಿಸಿಟಿ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಇನ್ ದಿಸ್ ಡಿರೆಕ್ಷನ್ ಆನ್ 2nd February 24 ಬೋರ್ಡ್ ಅಪ್ರೂವ್ಡ್ ಅಂತ ಹೇಳಿದ್ದಾರೆ. ಓಕೆ, ಮತ್ತು ಇದರ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ ನೋಡಿ, 2100 ಕೋಟಿ. ಸ್ಮಾಲ್ ಕ್ಯಾಪ್ ಕರೆಂಟ್ ಪ್ರೈಸು 21 ರೂಪಾಯಿ 4 ಪೈಸೆ ಇದೆ. ಹೈ ಬಂದ್ಬಿಟ್ಟು 34 ರೂಪಾಯಿ 52 ವೀಕ್ ಹೈ. ಲೋ 9 ರೂಪಾಯಿ. ಸ್ಟಾಕ್ ಪಿ ರೇಷಿಯೋ 72 ಇದೆ. ಮತ್ತು ಡಿವಿಡೆಂಡ್ ಯೀಲ್ಡ್ ಇಲ್ಲ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡು 6.97 ಇದೆ. ರಿಟರ್ನ್ ಆನ್ ಈಕ್ವಿಟಿ 4.4 ಕಡಿಮೆ ಇದೆ ಸ್ನೇಹಿತರೆ. ನೋಡಿ, ಓರಿಯೆಂಟ್ ಗ್ರೀನ್ ಪವರ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ನೋಡಿ, 21, 22, 23, 24 ಫೈನಾನ್ಷಿಯಲ್ ಇಯರ್ದು ಸೇಲ್ಸು 257, 311, 258, 271 ಮಿಕ್ಸ್ಡ್ ಇದೆ. ಆಲ್ಮೋಸ್ಟ್ ಒಂದೇ ಅವರೇಜ್ನಲ್ಲಿದೆ. ಆಪ್ರೇಟಿಂಗ್ ಪ್ರಾಫಿಟ್ ನೋಡೋದಾದರೆ 164 ಕೋಟಿ, 224 ಕೋಟಿ, 171, 180 ಈ ಥರ ಸೇಮ್ ಅವರೇಜ್ನಲ್ಲಿದೆ. ಇನ್ನು ನೆಟ್ ಪ್ರಾಫಿಟ್ ನೋಡೋದಾದರೆ ನೋಡಿ, ಇಂಟ್ರೆಸ್ಟಿಂಗ್ ನೆಟ್ ಪ್ರಾಫಿಟ್ನಲ್ಲಿ ಮಾತ್ರ ನೋಡಿ 21ರಲ್ಲಿ 57 ಇತ್ತು. ಹಾಗೆ 36 ಕೋಟಿ, 33, 38 ಸ್ಲೈಟ್ ಒಂದು ಇನ್ಕ್ರೀಸಿಂಗ್ ಆಗ್ತಾ ಇದೆ ಮೈಲ್ಡು. ಬಟ್ ಕಂಪ್ನಿದು ಪ್ರಾಫಿಟ್ ಗ್ರೋತ್ ನೋಡೋದಾದರೆ 3 ವರ್ಷದಲ್ಲಿ 35% ಇನ್ಕ್ರೀಸ್ ಆಗಿದೆ. CAGR ಕಂಪೌಂಡೆಡ್ ಸೇಲ್ಸ್ ಗ್ರೋತು 3 ವರ್ಷದಲ್ಲಿ 2 ಇದೆ. ಓಕೆ, ಸ್ಟಾಕ್ ಪ್ರೈಸ್ CAGR ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, 3 ವರ್ಷದಲ್ಲಿ 86% CAGR, 1 year 118% CAGR. ರಿಟರ್ನ್ ಆನ್ ಈಕ್ವಿಟಿ ಮಾತ್ರ ತುಂಬ ಕಡಿಮೆ ಇದೆ. ಓಕೆ, ಓರಿಯೆಂಟ್ ಗ್ರೀನ್ ಪವರ್ ಕಂಪ್ನಿ ಲಿಮಿಟೆಡು 21 ರೂಪಾಯಿ ಇದೆ ಇವತ್ತಿನ ಬೆಲೆ. ಇದರದ್ದೊಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ಬಿಡೋಣ. ಪ್ರೊಮೋಟರ್ಸು 29%, 0.48 FIIs, 1.57 ಇನ್ಶೂರೆನ್ಸ್ ಕಂಪ್ನೀಸ್, 67% ನಾನ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಎನರ್ಜಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ. ಇದು ಕೂಡ ವಿಂಡ್ ಎನರ್ಜಿ ಹಾಗೆ ಸೋಲಾರ್ ಎನರ್ಜಿಯಲ್ಲಿ ಪ್ಯಾನೆಲ್ಸ್ಗಳಲ್ಲಿ ಮತ್ತು ಪ್ರೊಕ್ಯೂರ್ಮೆಂಟ್ ಸಿಸ್ಟಮ್ಗಳಲ್ಲಿ ಬಿಸ್ನೆಸ್ ಇನ್ವಾಲ್ವ್ ಆಗಿದೆ. ಎನರ್ಜಿ ಡೆವಲಪ್ಮೆಂಟ್ ಕಂಪ್ನಿ ಲಿಮಿಟೆಡ್ ಇವತ್ತಿನ ಬೆಲೆ 24 ರೂಪಾಯಿ 91 ಪೈಸೆ ಇದೆ. ನೋಡಿ, ಇದೇನು ಕೆಲಸ ಮಾಡುತ್ತೆ. ಕಂಪ್ನಿ ಡೀಲ್ಸ್ ಇನ್ ಪವರ್ ಜನರೇಷನ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸಚ್ ಆಸ್ ಕನ್ಸ್ಟ್ರಕ್ಷನ್ ಆಫ್ ಬ್ರಿಡ್ಜಸ್
ಹೈಡ್ರೋ ಪ್ರಾಜೆಕ್ಟ್ಸ್ ಇನ್ಕ್ಲೂಡಿಂಗ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ದೇರ್ ಆಫ್. ಬೇರೆ ಬೇರೆ ಕಂಪ್ನಿ ಒಂದು ಏನು ಆರ್ಡರ್ ಸಿಕ್ಕಿರ್ತವೆ ಅದನ್ನು ಮೇಂಟೆನೆನ್ಸ್ ಮಾಡೋದು, ಆ ಕಂಪ್ನಿಗಳ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು, ಪ್ರೊಕ್ಯೂರ್ಮೆಂಟ್ ಮಾಡೋದು, ಮತ್ತು ಈ ಥರ ಎಲ್ಲ ಪ್ರಾಜೆಕ್ಟ್ಸ್ಗಳನ್ನು ಮಾಡುತ್ತೆ ಸ್ನೇಹಿತರೆ. ಹಾಗೆ ಸಪ್ಲೈ ಆಫ್ ಮಟೀರಿಯಲ್ಸ್ ಆ್ಯಂಡ್ ಕನ್ಸಲ್ಟೆನ್ಸಿ ಸರ್ವಿಸಸ್. ಇಟ್ ಜನರೇಟ್ಸ್ ಕ್ಲೀನ್ ಗ್ರೀನ್ ಎಲೆಕ್ಟ್ರಿಸಿಟಿ ಫ್ರಾಮ್ ವಾಟರ್ ಆ್ಯಂಡ್ ವಿಂಡ್ ಇನ್ ಇಟ್ಸ್ ಓನ್ ಪವರ್ ಪ್ಲಾಂಟ್ಸ್. ಇದರದೇ ಓನ್ ಪವರ್ ಪ್ಲಾಂಟ್ಸ್ ಕೂಡ ಇವೆ. ಆ್ಯಂಡ್ ಆಲ್ಸೋ ಡೆವಲಪ್ಸ್ ಎನರ್ಜಿ ಆ್ಯಂಡ್ ವೇರಿಯಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಫಾರ್ ಅದರ್ ಡೆವಲಪರ್ಸ್. ಬೇರೆ ಕಂಪ್ನಿಗಳು ಕೂಡ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿಬಿಟ್ಟು ಕೊಡುತ್ತೆ. ನೋಡಿ, ಇದ್ರದ್ದು ಮೇನ್ ಜನರೇಷನ್ ಆಫ್ ಸೇಲ್ ಆಫ್ ಬಲ್ಕ್ ಪವರ್ ಟು ವೇರಿಯಸ್ ಎಲೆಕ್ಟ್ರಿಸಿಟಿ ಬೋರ್ಡ್ಸ್ ಥ್ರೂ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್, ಕನ್ಸ್ಟ್ರಕ್ಷನ್, ಡೆವಲಪ್ಮೆಂಟ್, ಇಂಪ್ಲಿಮೆಂಟೇಷನ್, ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ವೇರಿಯಸ್ ಪ್ರಾಜೆಕ್ಟ್ಸ್ ಆ್ಯಂಡ್ ಕನ್ಸಲ್ಟೆನ್ಸೀಸ್, ಟ್ರೇಡಿಂಗ್ ಆಫ್ ಪವರ್ ಇಕ್ವಿಪ್ಮೆಂಟ್, ಮೆಟಲ್ಸ್ ಎಟ್ಸೆಟ್ರಾ. ಈ ಥರ ಒಂದು ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಇದೆ ಇದ್ರದ್ದು. ಮಾರ್ಕೆಟ್ ಕ್ಯಾಪಿಟಲು 118 ಕೋಟಿ, ವೆರಿ ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪು. ಕರೆಂಟ್ ಪ್ರೈಸು 24 ರೂಪಾಯಿ 91 ಪೈಸೆ ಇದೆ. ಹೈ 52 ವೀಕ್ 36, ಲೋ 15 ರೂಪಾಯಿ. ಪಿ ರೇಷಿಯೋ ತೋರಿಸ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಮೈನಸ್ನಲ್ಲಿರ್ಬೋದು. ಹಾಗೆ ROCE 3 ಪಾಯಿಂಟ್ ಇದೆ, ROE -2 ಇದೆ. ಇವೆಲ್ಲ ವೆರಿ ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಕಂಪ್ನಿ ಸ್ನೇಹಿತರೆ. ಹಾಗೆ ಪೆನ್ನಿ ಸ್ಟಾಕು ಮತ್ತು ರಿಸ್ಕ್ ಕೂಡ ಇರುತ್ತೆ, ಇದು ಗಮನದಲ್ಲಿರಲಿ. ನೋಡಿ, ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಆಲ್ 42% ರಿಟರ್ನ್ಸ್ ಕೊಟ್ಟಿದೆ, ಓಕೆ ಅಂತ ಹೇಳ್ಬೋದು. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ 58% ಪ್ರಮೋಟರ್ಸು, 0.04 FIs, 41% ನಾನ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಉರ್ಜಾ ಗ್ಲೋಬಲ್ ಲಿಮಿಟೆಡ್. ಹೌದು ಸ್ನೇಹಿತರೆ, ವೆರಿ ಇಂಟ್ರೆಸ್ಟಿಂಗ್ ಸ್ಟಾಕ್ ಇದು. ಒಂದು ರಿನ್ಯೂಯಬಲ್ ಸೆಕ್ಟರ್ ಆಗಿರ್ಬೋದು. ಇದು ಎರಡು ಆಲ್ಮೋಸ್ಟ್ ಆಲ್ ಬೇರೆ ಬೇರೆ ಸೆಕ್ಟರ್ನಲ್ಲೂ ಕೆಲಸ ಮಾಡ್ತಾ ಇದೆ ಅಂದರೂ ಅಚ್ಚರಿ ಇಲ್ಲ. ಒಂದು ರಿನ್ಯೂಯಬಲ್ ಎನರ್ಜಿ ಸೋರ್ಸ್ನಲ್ಲೂ ಕೆಲಸ ಮಾಡ್ತಾ ಇದೆ. ಹಾಗೆ ಒಂದು ಇತ್ತೀಚೆಗೆ ನೋಡಿ, ಈ ಥರ ಎಲ್ಲ ಪ್ಯಾನಲ್ಸ್ ಆಗಿರ್ಬೋದು, ಸೋಲಾರ್ ಪ್ಯಾನಲ್ಸು, ಸೋಲಾರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೆ ನೋಡಿ, EV ಸೆಗ್ಮೆಂಟ್ನಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ. ನೋಡಿ, ಬುಕ್ ಇಯರ್ ಡ್ರೀಮ್ ಕಾರ್, ಈ ಉರ್ಜಾ ಡ್ರೀಮ್ ಅಂತ ಕ್ಲಿಯರ್ ಕಟ್ಟಿಗೆ ಅವರ ಉರ್ಜಾ ಗ್ಲೋಬಲ್ ಲಿಮಿಟೆಡ್ ಅವರ ವೆಬ್ಸೈಟ್ನಲ್ಲೇ ತಿಳಿಸಿದ್ದಾರೆ. ನೋಡಿ, ಸಾಕಷ್ಟು ಪ್ರಾಡಕ್ಟ್ಸ್ ಇವೆ ಇವ್ರದ್ದು. ನೋಡಿ, ಇಲ್ಲಿ ಪ್ಯಾನಲ್ಸು, ಸೋಲಾರ್ ಪ್ಯಾನಲ್ಸು, ಸೋಲಾರ್ ರೂಫ್ ಟಾಪ್ಸು ಬಿಸ್ನೆಸ್ಸು, ಮೇನ್ ಇಂಪಾರ್ಟೆಂಟ್ ಬ್ಯಾಟ್ರಿ ಬಿಸ್ನೆಸ್ ಇದೆ, ಈ ಬ್ಯಾಟ್ರಿದು. ಹಾಗೆ ಕಾರು, ಎಲೆಕ್ಟ್ರಿಕ್ ಕಾರು, ಅದಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ ಕೂಡ ಇದೆ. ಈ ರಿಕ್ಷಾ ಅಂತ ಲಾಂಚ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಬ್ಯಾಟ್ರೀಸ್ ಕೂಡ ಪ್ರೊವೈಡ್ ಮಾಡ್ತಾರೆ ಡೆವಲಪ್ಮೆಂಟ್ ಮಾಡಿ. ಅದರ ಪ್ರೊಡಕ್ಷನ್ ಕೂಡ ಇದೆ. ವೆರಿ ಇಂಟ್ರೆಸ್ಟಿಂಗ್ ಇದೆ ಉರ್ಜಾ ಗ್ಲೋಬಲ್ ಅಂತ ಹೇಳ್ಬೋದು. ಉರ್ಜಾ ಗ್ಲೋಬಲ್ ಇವತ್ತಿನ ಬೆಲೆ 20 ರೂಪಾಯಿ 65 ಪೈಸೆ ಇದೆ ಸ್ನೇಹಿತರೆ. ನೋಡಿ, ಕಂಪ್ನಿ ಬಗ್ಗೆ ಹೇಳೋದಾದರೆ ಉರ್ಜಾ ಗ್ಲೋಬಲ್ ಲಿಮಿಟೆಡ್ ಈಸ್ ಅ ಲೀಡಿಂಗ್ ರಿನ್ಯೂಯಬಲ್ ಎನರ್ಜಿ ಡೆವಲಪರ್ ಆ್ಯಂಡ್ ಆಪರೇಟರ್. ದ ಕಂಪ್ನಿ ಈಸ್ ಎಂಗೇಜ್ಡ್ ಇನ್ ದ ಇನ್ಸ್ಟಾಲೇಷನ್, ಕಮಿಷನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಗ್ರಿಡ್ ಆ್ಯಂಡ್ ಗ್ರಿಡ್ ಕನೆಕ್ಟೆಡ್ ಸೋಲಾರ್ ಪವರ್ ಪ್ಲಾಂಟ್ಸ್. ನೋಡಿ, ಈ ಗ್ರಿಡ್ನಲ್ಲಿರ್ತಕ್ಕಂಥ ಸೋಲಾರ್ ಪವರ್ ಪ್ಲಾಂಟ್ಸನ್ನು ಅದನ್ನ ಆಪ್ರೇಟ್ ಮಾಡುತ್ತೆ, ಮೇಂಟೆನೆನ್ಸ್ ಮಾಡುತ್ತೆ. ಆ್ಯಂಡ್ ಡಿಸೆಂಟ್ರಲೈಸ್ಡ್ ಸೋಲಾರ್ ಅಪ್ಲಿಕೇಶನ್ಸ್ ಆ್ಯಂಡ್ ಟ್ರೇಡಿಂಗ್ ಆಫ್ ಸೋಲಾರ್ ಪ್ರಾಡಕ್ಟ್ಸ್ ಆ್ಯಂಡ್ lead acid batteries. It is an approved channel partner of the Ministry of New and Renewable Energy, Government of India. This is very important. ನೋಡಿ, ಅಪ್ರೂವ್ಡ್ ಚಾನಲ್ ಅಂತ ಹೇಳಿದ್ದಾರೆ, ಪಾರ್ಟ್ನರ್ ಆಫ್ ಮಿನಿಸ್ಟ್ರಿ. ಅದಕ್ಕೆ 100% ಮುಂದಿನ ದಿನಗಳಲ್ಲಿ ಒಂದು ಆರ್ಡರ್ಸು ಈ ಥರ ಎಲ್ಲ ಸಿಗೋ ಚಾನ್ಸಸ್ ಇರುತ್ತೆ. ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡೋದಾದರೆ, ಕಂಪ್ನೀಸ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಈಸ್ ಇನ್ ದ ಡೊಮೆಸ್ಟಿಕ್ ಮಾರ್ಕೆಟ್ ಕಂಪ್ನೀಸ್ ಬ್ಯಾಟ್ರೀಸ್, ಸೋಲಾರ್ ಬ್ಯಾಟ್ರೀಸ್, ರಿಕ್ಷಾ ಆ್ಯಂಡ್ ಸ್ಕೂಟರ್ಸ್, ಲಿಥಿಯಂ ಇಯಾನ್ ಬ್ಯಾಟ್ರೀಸ್. ತುಂಬ ಇಂಪಾರ್ಟೆಂಟ್ ಇದು. ಲಿಥಿಯಂ ಇಯಾನ್ ಬ್ಯಾಟ್ರೀಸ್ದು ತುಂಬ ಚೆನ್ನಾಗಿ ಒಂದು ಡಿಮ್ಯಾಂಡ್ ಕೂಡ ಇದೆ. ಆಟೋಮೋಟಿವ್ ಬ್ಯಾಟ್ರೀಸ್, ಇನ್ವರ್ಟರ್ ಬ್ಯಾಟ್ರೀಸ್, ಸೋಲಾರ್ ಬ್ಯಾಟ್ರೀಸ್ ಆ್ಯಂಡ್ ರಿಕ್ಷಾ ಬ್ಯಾಟ್ರೀಸ್ ಅಂಡರ್ ದ ಬ್ರ್ಯಾಂಡ್ ನೇಮ್ ಆಫ್ ಉರ್ಜಾ ಆ್ಯಂಡ್ ಐವೋಲ್ಟ್. ಸೋಲಾರ್ ಸ್ಟಡಿ ಲ್ಯಾಂಪ್ಸ್, LED ಲ್ಯಾಂಟರ್ನ್ಸ್, ಸೋಲಾರ್ ಪ್ಯಾನಲ್ಸ್, ಸೋಲಾರ್ ಇನ್ವರ್ಟರ್, ಸೋಲಾರ್ ಹೋಮ್ ಲೈಟಿಂಗ್ಸ್. ನೋಡಿ, ಎಷ್ಟೊಂದು ಹ್ಯೂಜ್ ವೆರೈಟಿ ಆಫ್ ಒಂದು ಪ್ರಾಡಕ್ಟ್ಸ್ ಇವೆ ಇದ್ರದ್ದು. ಉರ್ಜಾ ಸೋಲಾರ್ ಅಟ್ಟ ಚಕ್ಕಿ, ಸೋಲಾರ್ ವಾಟರ್ ಪಂಪ್, ಸೋಲಾರ್ ರೂಫ್ ಟಾಪ್ ಆ್ಯಂಡ್ ಸೋಲಾರ್ ಸಿಸ್ಟಮ್ ಆನ್ ಗ್ರಿಡ್ ಆ್ಯಂಡ್ ಆಫ್ ಗ್ರಿಡ್, ರಿಕ್ಷಾಸ್ ಆ್ಯಂಡ್ ಸ್ಕೂಟರ್ಸ್. ಒನ್ ಆಫ್ ದ ಇಂಟ್ರೆಸ್ಟಿಂಗು, ಈಗ ಈ ಪೆನ್ನಿ ಸ್ಟಾಕ್ಗಳಲ್ಲಿ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಅಂತ ಉರ್ಜಾ ಗ್ಲೋಬಲನ್ನು ಕನ್ಸಿಡರ್ ಮಾಡ್ಬೋದು. ಹಾಗೆ ಓರಿಯೆಂಟ್ ಕೂಡ ಓಕೆ ಅನ್ಬೋದು. ಇದರ ಮಾರ್ಕೆಟ್ ಕ್ಯಾಪಿಟಲ್ ಬಂದ್ಬಿಟ್ಟು 1085 ಕೋಟಿ, ಕರೆಂಟ್ ಪ್ರೈಸ್ 20 ರೂಪಾಯಿ ಇದೆ. ಓಕೆ, ಹೈ 41, ಲೋ 8 ರೂಪಾಯಿ. ಸ್ಟಾಕ್ ಪಿ ವಂಡರ್ಫುಲ್ 532 ಇದೆ. ಪಿ ರೇಷಿಯೋ ತುಂಬ ಹೈ ಇದೆ.
ROCE 1.84, ROE 1.18. ಈ ಥರ ಸ್ಟಾಕ್ಗಳಲ್ಲಿ ಸ್ಟಾಕ್ ಪಿ ಒಂದು ಮೈನಸ್ನಲ್ಲಿರುತ್ತೆ, ಇಲ್ಲ ತುಂಬ ಜಾಸ್ತಿ ಇರುತ್ತೆ. ಗಮನದಲ್ಲಿರಲಿ. ಸ್ಟಾಕ್ ಪಿ ಇಷ್ಟೊಂದು ರೈಸ್ ಆಗಿದೆ ಅಂದರೆ ಸೊ ಕೆಲವು ದಿನಗಳಿಂದ ಮೋಸ್ಟ್ ಪ್ರಾಬಬ್ಲಿ ಸ್ಟಾಕ್ ಪ್ರೈಸ್ ಕೂಡ ಜಂಪ್ ಆಗಿರ್ಬೋದು. ಊರ್ಜಾ ಗ್ಲೋಬಲ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ನೋಡಿ, 22, 23, 24ರಲ್ಲಿ ಸೇಲ್ಸು 72, 39, 44 ಗ್ರೋ ಇದೆ. ಆಪ್ರೇಟಿಂಗ್ ಪ್ರಾಫಿಟು 0.50, 1.37, 2.31 ಓಕೆ ಗ್ರೋ ಕಾಣ್ತಾ ಇದೆ. ನೆಟ್ ಪ್ರಾಫಿಟ್ ನೋಡಿ 77, 0.77 ಅಂದರೆ 77 ಲಕ್ಷ, ಮತ್ತು 1.5 ಕೋಟಿ, ಹಾಗೆ 2 ಕೋಟಿ. ಓಕೆ, ಬಿಸ್ನೆಸ್ ಗ್ರೋ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಸೇಲ್ಸು ಗ್ರೋ ಇದೆ, ಆಪ್ರೇಟಿಂಗ್ ಪ್ರಾಫಿಟ್ ಗ್ರೋತ್ ಇದೆ, ನೆಟ್ ಪ್ರಾಫಿಟ್ನಲ್ಲಿಯೂ 3-4 ವರ್ಷಗಳಿಂದ ಕಂಟಿನ್ಯೂ ಗ್ರೋತ್ ತೋರಿಸ್ತಾ ಇದೆ. ಊರ್ಜಾ ಗ್ಲೋಬಲ್ ಇವತ್ತಿನ ಬೆಲೆ ₹20.65 ಇದೆ. ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಒಂದು ನೋಡ್ಬಿಡೋಣ. ರಿಟರ್ನ್ಸ್ ನೋಡಿ, 1 ಇಯರ್ ರಿಟರ್ನ್ ಮೋರ್ ದೆನ್ 100% ರಿಟರ್ನ್ಸ್ ಕೊಟ್ಟಿದೆ. ಮತ್ತು ಫೈನಾನ್ಷಿಯಲ್ ಟ್ರೆಂಡ್ಸ್ ನೋಡೋದಾದರೆ 2 out of 5, 2 out of 5, 1 out of 5 ಅಂತ ಈ ಥರ ಫೈನಾನ್ಷಿಯಲ್ ಟ್ರೆಂಡ್ಸ್ ಇದೆ. ಮತ್ತು ಇದ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ 19.43 ಪ್ರೊಮೋಟರ್ಸ್ ಕಡಿಮೆ ಇದ್ದಾರೆ. 0.06 FIs ಓಕೆ, ಸ್ವಲ್ಪ FIs ಇನ್ವಾಲ್ವ್ ಆಗಿದ್ದಾರೆ. ಮತ್ತು 80% ನಾನ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಸ್ನೇಹಿತರೆ, ನಾನು ಯಾವುದೇ ಪೆನ್ನಿ ಸ್ಟಾಕು ರಿಗಾರ್ಡಿಂಗ್ ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಹೇಳುವಾಗ ಸುಜ್ಲಾನ್ ನನ್ನ ಮಾತ್ರ ಬಿಡೋದಿಲ್ಲ. ಪ್ರತಿ ಸಲ ಹೇಳ್ತಾ ಇರ್ತೀನಿ ನಾನು, ಸುಜ್ಲಾನ್ ಈಸ್ ಮೈ ಒನ್ ಆಫ್ ದ ಫೇವ್ರೆಟ್ ಸ್ಟಾಕು. ಇನ್ನು ಪೆನ್ನಿ ಸೆಕ್ಟರ್ನಲ್ಲಿ, ಪೆನ್ನಿ ಒಂದು ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡಿದರೆ ಮೊದಲು ₹7 ಇತ್ತು. ನಾನು ತುಂಬ ವರ್ಷಗಳಿಂದ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ₹7 ಇದ್ದಾಗ ತುಂಬ ದಿನ ಕನ್ಸಾಲ್ಟೇಷನ್ ಆಗಿ ನಂತರ 14 ಬಂತು, ನಂತರ 20, 28, 35 ಆಯಿತು ಸಡನ್ನಾಗಿ. ಆಮೇಲೆ 40ಇಂದ 43ವರೆಗೆ ತುಂಬ ದಿನ ಇತ್ತು, ಕನ್ಸಾಲ್ಟೇಷನ್ ಆಯಿತು. ಇವಾಗ 50+ ಆಗಿದೆ. ಕಮಿಂಗ್ ಡೇಸ್ 100 ದಾಟ್ಬೋದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಏಕೆಂದರೆ ಸುಜ್ಲಾನ್ಗೆ ಈಗ ಅದರದ್ದು ಟೈಮ್ ಬಂದಿದೆ ಅಂತ ಹೇಳ್ಬೋದು. ರಿಗಾರ್ಡಿಂಗ್ ರಿನ್ಯೂಯಬಲ್ ಎನರ್ಜಿಯಲ್ಲಿ ವಿಂಡ್ ಎನರ್ಜಿ ಈಸ್ ಆಲ್ಸೋ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್. ನೀವು ಓರಿಯೆಂಟ್ ಗ್ರೀನ್ ಎನರ್ಜಿದು ಹೇಳಿದೆ ನಾನು. ಅದು ಏನು ಮಾಡ್ತಾ ಇದ್ದಾರೆ, ಅವರು ಕೂಡ ವಿಂಡ್ ಎನರ್ಜಿಯಲ್ಲಿ 400 ಮೆಗಾವ್ಯಾಟ್ ಇದ್ದಿದ್ದು 1000 ಮೆಗಾವ್ಯಾಟ್ ಅಂದರೆ 1 ಗಿಗಾವ್ಯಾಟ್ ಎನರ್ಜಿ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಓಕೆ, ಹಾಗೆ ಈಗ ನಾವು ದೇಶದಲ್ಲಿ ವಿಂಡ್ ಎನರ್ಜಿ, ರಿನ್ಯೂಯಬಲ್ ಎನರ್ಜಿಯಲ್ಲಿ ವಿಂಡ್ ಎನರ್ಜಿ ಕೂಡ ಬರುತ್ತೆ. ಈಗ ಅದರಲ್ಲಿ ವಿಂಡ್ ಎನರ್ಜಿ ನಾನು ಅದನ್ನು ಕನ್ಸಿಡರ್ ಮಾಡಿದರೆ ನಾವು ಅದರಲ್ಲಿ ಕೆಲವು ಕಂಪ್ನಿಗಳಿವೆ, ಈಗ ಸಾಕಷ್ಟಿವೆ. ದಿಸ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಕಂಪ್ನಿ ಅಂತ ಹೇಳ್ಬೋದು ಸುಜ್ಲಾನ್ ಎನರ್ಜಿ. ಮೊದಲು ಡೆಪ್ಟ್ ಸಾಕಷ್ಟು ಇತ್ತಿದ್ದು, ಸಾಲ ಸಾಕಷ್ಟಿತ್ತು ಕಂಪ್ನಿ ಮೇಲೆ. ಇವಾಗ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಚೆನ್ನಾಗಿ ಜನ್ರೇಟ್ ಆಗ್ತಾ ಇದೆ ರೆವೆನ್ಯೂ. ಆಲ್ಮೋಸ್ಟ್ ಆಲ್ ಡೆಪ್ಟ್ ಕೂಡ ಕಡಿಮೆ ಆಗ್ತಾ ಇದೆ. ಅದು ಕನ್ಸಿಡರೇಬಲ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತು ವಿಂಡ್ ಎನರ್ಜಿ ಸೋರ್ಸಸ್ಸು ತುಂಬ ಜಾಸ್ತಿ ಇದೆ. ಇದರದ್ದು ವೈಡ್ ಸ್ಪ್ರೆಡ್ ನೆಟ್ವರ್ಕ್ ಇದೆ. ಕೆಲವೊಂದಿಷ್ಟು ರೀಸನ್ಸ್ ಹೇಳ್ತಾ ಇದ್ದೀನಿ, ನಾನು ಚೂಸ್ ಎದಕ್ಕೆ ಮಾಡಿದ್ದೀನಿ, ನನಗೆ ಎದಕ್ಕೆ ಇಷ್ಟ ಅಂತ. ವೈಡ್ ಸ್ಪ್ರೆಡ್ ನೆಟ್ವರ್ಕ್ ತುಂಬ ಜಾಸ್ತಿ ಇದೆ, ಸಾಕಷ್ಟು ಕಡೆ ಸ್ಪ್ರೆಡ್ ಆಗಿದೆ ಇದರ ನೆಟ್ವರ್ಕು. ಮತ್ತು ಅದೇ ಥರ ಪವರ್ ಕೂಡ ಜನ್ರೇಟ್ ಮಾಡ್ತಾ ಇದೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ವಿಂಡ್ ಎನರ್ಜಿಯಲ್ಲಿ ನೋಡಿ, ಐನಾಕ್ಸ್ ವಿಂಡ್ ಅಂತ ಒಂದಿದೆ, ನಿಮ್ಗೆ ಗೊತ್ತಿದೆ. ಐನಾಕ್ಸ್ ವಿಂಡು, ಸುಜ್ಲಾನು, ಓರಿಯೆಂಟು ಗ್ರೀನು, ಇವೆಲ್ಲ ಅದಾನಿ. ಓಕೆ, ಅವು ನಾನು ಈಗ ಹೇಳ್ತಾ ಇರೋದು ಕೇವಲ ಪೆನ್ನಿ ಸ್ಟಾಕ್ ಕ್ಯಾಟಗರಿಯಲ್ಲಿ ಮಾತ್ರ ಹೇಳ್ತಾ ಇರೋದು. ಐನಾಕ್ಸ್ ವಿಂಡು ಕೂಡ 100ರಿಂದ 150 ರೂಪಾಯಿನೋ ಇದೆ. ಅದನ್ನು ವಿಂಡ್ ಎನರ್ಜಿ, ಅದು ಒನ್ ಆಫ್ ದ ಲೀಡಿಂಗ್ ಪ್ಲೇಯರ್ ವಿಂಡ್ ಎನರ್ಜಿಯಲ್ಲಿ ಅಂತ ಹೇಳ್ಬೋದು. ಅದನ್ನ ನಂತರ ಮೇನ್ ಬರೋದೇ ಸುಜ್ಲಾನ್. ಇದ್ರ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ ತುಂಬ ಚೆನ್ನಾಗಿದೆ, ಜಾಸ್ತಿ ಇದೆ ಮಾರ್ಕೆಟ್ ಕ್ಯಾಪಿಟಲ್ ಸುಜ್ಲಾನ್ದು. ಹೀಗಾಗಿ ಇದನ್ನು ಕನ್ಸಿಡರ್ ಮಾಡ್ಬೋದು. ಫಾರ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಕನ್ಸಿಡರ್ ಮಾಡ್ಬೋದು, ಶಾರ್ಟ್ ಟರ್ಮ್ ಅಂತಲ್ಲ. ಬಟ್ ಯಾರಿಗೆ ಪೆನ್ನಿ ಸ್ಟಾಕ್ ಇಷ್ಟ ಇಲ್ಲ, ಆ ಥರ ಇಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡೋದು ಅವರವರ ವೈಯಕ್ತಿಕ ಅಭಿಪ್ರಾಯ ಸ್ನೇಹಿತರೆ. ವಿಂಡ್ ಎನರ್ಜಿಯಲ್ಲಿ ಸುಜ್ಲಾನ್, ಐನಾಕ್ಸ್ ವಿಂಡೋ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಬಟ್ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇಲ್ಲ ಐನಾಕ್ಸ್ ವಿಂಡೋ, ಯಾಕಂದರೆ ಅದರ ಬೆಲೆ 100ಕ್ಕಿಂತ ಜಾಸ್ತಿ ಇದೆ, 150 ಈ ಥರ ಇದೆ. ಹೀಗಾಗಿ ಪೆನ್ನಿ ಸ್ಟಾಕ್ ಕವರ್ ಮಾಡ್ತಾ ಇರೋದ್ರಿಂದ ಅದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇಲ್ಲ. ಮುಂದೊಂದು ದಿನ ಅದನ್ನು ಕವರ್ ಮಾಡೋಣ. ಐನಾಕ್ಸ್ ವಿಂಡ್ ಅಂತ ಇದೆ, ಹಾಗೆ ಐನಾಕ್ಸ್ ವಿಂಡ್ ಎನರ್ಜಿ ಅಂತಲೂ ಇನ್ನೊಂದು ಸ್ಟಾಕ್ ಇದೆ. ಅದು 7,000 ಬೆಲೆ ಇದೆ ಅದರ ಶೇರ್ ಬೆಲೆ. ಅದು 2 ಸ್ಟಾಕ್ಗಳು ವಿಂಡ್ ಎನರ್ಜಿವೆ, 2 ಸ್ಟಾಕ್ಗಳಿವೆ ಐನಾಕ್ಸ್ ಸಂಬಂಧಪಟ್ಟಿದ್ದು. ನೀವು ನೋಡಿಬೇಕಂದ್ರೆ ಅವು 2 ಏನಕ್ಕಿವೆ, ಒಂದಿನ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಏನಕ್ಕೆ ಅಂದರೆ ದ ಕಂಪ್ನಿ ಈಸ್ ಗೋಯಿಂಗ್ ಟು ಬಿ ಮರ್ಜ್ ಆಗ್ತಾ ಇದೆ, 2 ಮರ್ಜ್ ಆಗ್ತವೆ. ಹೇಗೆ HDFC ಮತ್ತು HDFC ಬ್ಯಾಂಕ್ ಮರ್ಜ್ ಆಯಿತು, ಅದೇ ಥರನೇ ಐನಾಕ್ಸ್ ವಿಂಡೋ ಮತ್ತು ಐನಾಕ್ಸ್
ವಿಂಡ್ ಎನರ್ಜಿ ಸೊಲ್ಯೂಷನ್ ಈ ಥರ ಏನೋ ಇದೆ. ಅವು ಎರಡೂ ಮರ್ಜ್ ಆಗ್ತವೆ, ಆಗ್ತಾ ಇದ್ದಾವೆ ಮುಂದೆ ಅಂತ ತುಂಬ ಒಂದು ಭಾಳ ವರ್ಷಗಳಿಂದ ಸುದ್ದಿ ಇದೆ. ಅದು ಇನ್ನೂ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಸಪೋಸ್ ಅದು ಮರ್ಜ್ ಆಯ್ತಂದರೆ ಹ್ಯೂಜ್, ಅದರಲ್ಲಿಯೂ ಕೂಡ ಒಂದು ಪೊಟೆನ್ಷಿಯಲ್ ಇದೆ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಐನಾಕ್ಸ್ ವಿಂಡು ಅದನ್ನು ಒಂದು ನೀವು ಸ್ಟಡಿ ಮಾಡಿ. ದಿಸ್ ಪ್ಲೇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೋಲ್ ಇನ್ ವಿಂಡ್ ಎನರ್ಜಿಯಲ್ಲಿ ಸುಜ್ಲಾನ್ ಒಂದು ಬಿಗ್ಗೆಸ್ಟ್ ರೋಲ್ ಪ್ಲೇ ಮಾಡುತ್ತೆ ಇದು ಕೂಡ. ಹೀಗಾಗಿ ಇದನ್ನು ಕನ್ಸಿಡರ್ ಮಾಡಿದ್ದೀನಿ. ಸುಜ್ಲಾನ್ ಎನರ್ಜಿ ಲಿಮಿಟೆಡ್ ಇವತ್ತಿನ ಬೆಲೆ 54 ರೂಪಾಯಿ ಇದೆ. ಮೋಸ್ಟ್ ಪ್ರಾಬಬ್ಲಿ ಇದು 50ರಿಂದ 60 ತುಂಬ ದಿನಗಳವರೆಗೆ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಬಜೆಟ್ನಲ್ಲಿ ಏನಾದರೂ ಗ್ರೀನ್ ಎನರ್ಜಿಗೆ ಅಥವಾ ವಿಂಡ್ ಎನರ್ಜಿಗೆ ಸ್ವಲ್ಪ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ನು ಅಥವಾ ಏನಾದರೂ ಕೊಟ್ಟರೆ ವಿಂಡ್ ಟರ್ಬೈನು ಆ ಥರ ಸೆಟಲ್ ಮಾಡೋರು. ವಿಂಡ್ ಟರ್ಬೈನ್ದು ಸಿಕ್ಕಾಪಟ್ಟೆ ಇದ್ರದ್ದು ಬಿಸ್ನೆಸ್ ಇದೆ, WTG ಅಂತಾರೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅನೌನ್ಸ್ಮೆಂಟ್ ಮಾಡಿದರೆ ಮತ್ತೆ ಹ್ಯೂಜ್ ಜಂಪ್ ಆಗುತ್ತೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನಾವು ಓವರಾಲ್ ಸುಜ್ಲಾನ್ ಎನರ್ಜಿದು ಬಿಸ್ನೆಸ್ ಓವರ್ವ್ಯೂ ನೋಡೋದಾದರೆ, ಕಂಪ್ನಿ ಈಸ್ ಅ ರಿನ್ಯೂಯಬಲ್ ಎನರ್ಜಿ ಸೊಲ್ಯೂಷನ್ ಪ್ರೊವೈಡರ್ ಆ್ಯಂಡ್ ಈಸ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಆ್ಯಂಡ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ವಿಂಡ್ ಟರ್ಬೈನ್ ಜನರೇಷನ್. ನಾನು WTG ಎಂದೇ ಇದೆ ಸ್ನೇಹಿತರೆ. WTG ಅಂದರೆ ವಿಂಡ್ ಟರ್ಬೈನ್ ಜನರೇಟರ್ಸ್ನಲ್ಲಿ ತುಂಬ ಹೆಸರು ಮಾಡಿದೆ ಇದು. ಆ್ಯಂಡ್ ಸೇಲ್ ಆಫ್ ರಿಲೇಟೆಡ್ ಕಾಂಪೋನೆಂಟ್ಸ್. ಇಟ್ ಹ್ಯಾಸ್ ಇನ್ಸ್ಟಾಲ್ಡ್ 20+ ಗಿಗಾವ್ಯಾಟ್ ಆಫ್ ವಿಂಡ್ ಎನರ್ಜಿ ಇನ್ 17 ಕಂಟ್ರೀಸ್. 17 ದೇಶಗಳಲ್ಲಿ ಒಂದು 17 ಗೀಗಾವ್ಯಾಟ್, 1 ಗೀಗಾವ್ಯಾಟ್ ಅಲ್ಲ, 2 ಅಲ್ಲ, 20+ ಗಿಗಾವ್ಯಾಟ್ ವಿಂಡ್ ಎನರ್ಜಿ ಇದೆ. ಹೀಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನನಗೇನೋ ಇದ್ರ ಮೇಲೆ ತುಂಬ ಭರವಸೆ. ಮುಂದೊಂದು ದಿನ ಇದು ಮಲ್ಟಿಬ್ಯಾಗರ್ ಆಗೋ ಎಲ್ಲ ಸಾಧ್ಯತೆ ಇದೆ ಅಂತ ನನ್ನ ಪರ್ಸ್ನಲ್ ಅಭಿಪ್ರಾಯ ಮತ್ತು ಪರ್ಸ್ನಲ್ ಹೋಪ್ಸ್ ಕೂಡ ಇದೆ ಇದ್ರ ಮೇಲೆ ಸಾಕಷ್ಟು. 20+ ಗಿಗಾವ್ಯಾಟ್ ಆಫ್ ವಿಂಡ್ ಎನರ್ಜಿ ಇನ್ 17 ಕಂಟ್ರೀಸ್ ಆ್ಯಂಡ್ 111+ ವಿಂಡ್ ಫಾರ್ಮ್ಸ್ ವಿತ್ ಕೆಪಾಸಿಟಿ ಆಫ್ 13,880 ಮೆಗಾವ್ಯಾಟ್. Company client portfolio includes power utilities and electricity producers in both the private and public sectors. ಇನ್ನು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡೋದಾದರೆ, S144 ವಿಂಡ್ ಟರ್ಬೈನ್ ಜನರೇಟರ್ WTG built on a new 3 megawatt platform. It is one of the largest wind turbine that will target India's low wind regimes. ನೋಡಿ, ನಾನು ಅದಕ್ಕೆ ಹೇಳಿ ಟರ್ಬೈನ್ನಲ್ಲಿ ತುಂಬ ಜನರೇಟರ್ನಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಕಾಂಪಿಟೇಷನ್ ಮಾಡ್ತಾ ಇರೋದಂದರೆ ಐನಾಕ್ಸ್ ವಿಂಡೋ ಡೈರೆಕ್ಟಾಗಿ ಅಂತ ಕನ್ಸಿಡರ್ ಮಾಡ್ಬೋದು. ಹೀಗಾಗಿ ಇದನ್ನು ಕೂಡ ಒಂದು ಜಸ್ಟ್ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡ್ರಿ, ಸ್ಟಡಿ ಮಾಡಿ ಸ್ನೇಹಿತರೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ, ನಾನು ಈಗ ಸುಮಾರು ವರ್ಷಗಳಿಂದ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಕ್ಯಾಪಿಟಲ್ಲು ತಿಂಗಳದಿಂದ ನಾವು ಯಾವಾಗ ನೋಡಿರ್ತೀವಿ ಅವಾಗ ಮಾರ್ಕೆಟ್ ಕ್ಯಾಪಿಟಲ್ ಜಾಸ್ತಿನೇ ಆಗಿರುತ್ತೆ. ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ ಸುಮಾರು ಒಂದು 3-4 ತಿಂಗಳ ಕೆಳಗಡೆ. ಅವಾಗ ಮಾಡಿದಾಗ ಸುಮಾರು ಒಂದು 50ರಿಂದ 60 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇತ್ತು. ಈಗ ನೋಡಿ ಮಾರ್ಕೆಟ್ ಕ್ಯಾಪಿಟಲ್ 73,000 ಕೋಟಿ ಆಗಿದೆ. ಕರೆಂಟ್ ಪ್ರೈಸ್ 54. ಓಕೆ, ಹೈ ಎಷ್ಟಿದೆ? 56 ಇದೆ. ಆಲ್ಮೋಸ್ಟ್ ಆಲ್ ಹೈ ಹತ್ರ ಟ್ರೇಡ್ ಆಗ್ತಾ ಇದೆ. ಅದನ್ನು ಬ್ರೇಕ್ ಆದರೆ ಮತ್ತೆ ಅಪ್ಸೈಡ್ ಮೂವ್ ಆಗ್ಬೋದು. 17 ಇದು ಒಂದು ಲೋ ಇತ್ತು, 52 ವೀಕ್ ಲೋ. ಸ್ಟಾಕ್ ಪಿ ರೇಷಿಯೋ 103. ಓಕೆ, ಡಿವಿಡೆಂಡ್ ಇಲ್ಲ. ROC ನೋಡಿ ಇಂಪ್ರೂವ್ ಆಗಿದೆ, ಫಂಟಾಸ್ಟಿಕ್ ಅಂತ. ಎಲ್ಲ ಮೈನಸ್ನಲ್ಲಿ ಇದ್ದಿದ್ದವು. ನಾನು ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ. ಪಿ ರೇಷಿಯೋ ಮೈನಸ್ನಲ್ಲಿತ್ತು, ಅಂಥದ್ದು 103 ಆಗಿದೆ. ಹಾಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಇಕ್ವಿಟಿ ಮೈನಸ್ನಲ್ಲಿತ್ತು, ಈಗ +24 ಆಗಿದೆ. ರಿಟರ್ನ್ ಆನ್ ಈಕ್ವಿಟಿ ನೋಡಿ 28 ಇತ್ತು, 28 ಇದೆ ಇವಾಗ ಪ್ರೆಸೆಂಟ್. ಓಕೆ, ROE ಮತ್ತು ROC ಎರಡೂ ಚೆನ್ನಾಗಿವೆ ಅಂತ ಕನ್ಸಿಡರ್ ಮಾಡ್ಬೋದು. ಇದ್ದು ನೋಡಿ ಫೈನಾನ್ಷಿಯಲ್ ಟ್ರೆಂಡ್ಸ್ ನೋಡಿ, 4 ಔಟ್ ಆಫ್ 5 ವೆರಿ ಪಾಸಿಟಿವ್ ಇದೆ. ಮೊದಲು ನೆಗೆಟಿವ್ ಇತ್ತು, ಇವಾಗ ಪಾಸಿಟಿವ್. ಅದು 4 ಔಟ್ ಆಫ್ 5 ಪಾಸಿಟಿವ್ ಕನ್ವರ್ಟ್ ಆಗಿದೆ. 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 1 ಔಟ್ ಆಫ್ 5 ಬಿಲೋ ಎವರೇಜ್ ಇದೆ. ಇದು ಕೂಡ ಇಂಪ್ರೂವ್ ಆಗುತ್ತೆ. ಬಟ್ 1 ಇಯರ್ ನೋಡಿ 200% ರಿಟರ್ನ್ಸ್ ಕೊಟ್ಟಿದೆ. ಓಕೆ, ಇನ್ನು ನಾವು ಮೇನ್ ಸುಜ್ಲಾನ್ದು ನೋಡಿ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದರೆ, ಇದರಲ್ಲಿ ಯಾರು ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದಿಲ್ಲ ಮೊದಲು ಸುಮಾರು ವರ್ಷಗಳ ಕೆಳಗಡೆ. ಈಗ ತುಂಬ ಒಂದು ನೋಡಿ ಕತ್ತೆಗೊಂದು ಕಾಲ ಅಂತಾರೆ, ಹಾಗೆ ನಾನು ಅದಕ್ಕೆ ಹೋಲಿಸ್ತಾ ಇಲ್ಲ, ತಪ್ಪು ತಿಕ್ಕೋಬೇಡಿ. ಜಸ್ಟ್ ಒಂದು ಹೇಳಿಕೆ ಮಾತು ಹೇಳಿದೆ. ನಾನು ದಯವಿಟ್ಟು ನನ್ನ ಫೇವ್ರೇಟ್ ಸ್ಟಾಕರಿಂದ ನಾನು ಅದಕ್ಕೆ ಹೋಲ್ಸೋಕ್ಕೆ ಇಷ್ಟಪಡಲ್ಲ. ದಿಸ್ ಇಸ್ ಗೋಡಾ ಅಂತ ಹೇಳ್ಬೋದು. ಕುದುರೆ ಥರ ಓಡುತ್ತೆ ಮುಂದೊಂದು ದಿನ. 13% ಪ್ರಮೋಟರ್ಸ್ ಇದ್ದಾರೆ. 19.57 FIIಸು.
1.86 ಮ್ಯೂಚುವಲ್ ಫಂಡ್ಸು, 1.14 ಇನ್ಶೂರೆನ್ಸ್ ಕಂಪ್ನಿ, ಹಾಗೆ 60% ನಾನ್ ಇನ್ಸ್ಟಿಟ್ಯೂಷನ್. ಒನ್ ಆಫ್ ದ ಈಗ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ನೋಡಿ ಇಂಪ್ರೂವ್ ಆಗ್ತಾ ಬರ್ತಾ ಇದೆ. ಕ್ವಾರ್ಟರ್ ಟು ಕ್ವಾರ್ಟರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಪ್ರಮೋಟರ್ಸ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರಮೋಟರ್ಸ್ ಹೋಲ್ಡಿಂಗು ಕಡಿಮೆ ಇದೆ. ಇದು ಏನಕ್ಕಂತ ಸ್ವಲ್ಪ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ, ಕನ್ಸಿಡರ್ ಮಾಡಬೇಕಾಗುತ್ತೆ. ಅದರ್ವೈಸ್ ಓಕೆ, ವೆಲ್ ಆ್ಯಂಡ್ ಗುಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ಬೋದು. ಬಿಸ್ನೆಸ್ ಕೂಡ ಗ್ರೋತ್ ಆಗ್ತಾ ಇದೆ, ಹಾಗೆ ಡೆಪ್ಟ್ ಕೂಡ ಕಡಿಮೆ ಆಗ್ತಾ ಇದೆ, ಅಂದರೆ ಸಾಲ ಕೂಡ ಕಡಿಮೆ ಆಗ್ತಾ ಇದೆ, ಡೆಟ್ಟು ಓಕೆ ಕನ್ಸಿಡರ್ ಮಾಡ್ಬೋದು. ಐ ಮೀನ್ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ಇದನ್ನು ಬಾಯ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಹಾಗೆ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆಗಳನ್ನು ಕೇಳಿಬಿಟ್ಟು ನೀವು ಮುಂದುವರಿಯಬಹುದು ಸ್ನೇಹಿತರೆ. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ್ನಕ್ಕೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.